ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ವಿಜಯ್ ವ್ಲಾಗ್ಸ್. ನಾನು ಇಲ್ಲಿ ಮಕ್ಕಳಿಗೆ ನೈಟು ಬ್ರೆಡ್ ಸ್ಯಾಂಡ್ವಿಚ್ ಬೇಕು ಅಂತಂದರು. ಅಂದರೆ ತಿಂಡಿ ತಿಂದಿದ್ರು, ಆದ್ರೂ ಲೇಟ್ ನೈಟ್ವರೆಗೂ ಎದ್ದಿದ್ರು. ಸೊ ದಟ್ ಅವ್ರಿಗೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸರಿ, ಮತ್ತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಡೋಣ ಅಂತೆ. ಬ್ರೆಡ್ ಸ್ಯಾಂಡ್ವಿಚ್ ಅಂತಂದರೆ ಗಾರ್ಲಿಕ್ ಬ್ರೆಡ್ಡು ಮತ್ತು ಸ್ವಲ್ಪ ಸಲಾಡ್ ಟೈಪ್ ಏನಾದರೂ ಕುಕುಂಬರು ಮತ್ತು ಟೊಮೆಟೊ ಅದೆಲ್ಲ ಸ್ವಲ್ಪ ಸಲಾಡ್ ಥರ ಮಾಡಿ ಶಾಲೋ ಫ್ರೈ ಮಾಡಿ ಕೊಡೋಣ ಅಂತ. ಮತ್ತು ಅಷ್ಟೊತ್ತು ನೈಟಲ್ಲಿ ಏನು ಮಾಡೋದು ಹೇಳಿ, ಮತ್ತು ಡೈಜೆಷನ್ನು ಆಗೋದಿಲ್ಲ, ಮತ್ತು ಹೊಟ್ಟೆ ನೋವು ಅಂತ ಹೇಳ್ತಾರೆ. ಸೊ ದಟ್ ಅವ್ರಿಗೆ ಮಾಡಿಕೊಡೋಣ ಅಂತ ಬಟರು ಮತ್ತು ಸ್ವಲ್ಪ ಗಾರ್ಲಿಕ್ನ ಪೀಲ್ ಮಾಡಿ ಬಟರ್ ಜೊತೆಗೆ ಆ್ಯಕ್ಚುಲಿ ಮಿಕ್ಸಿಗೆ ಹಾಕ್ಬಿಟ್ರೆ, ಇಲ್ಲಾಂದರೆ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ಆಗಿರೋದ್ರಿಂದ ನಾನು ಹಂಗೆ ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಕೊಂಡು ಗಾರ್ಲಿಕ್ನ ಇದು ಮಾಡಿಕೊಂಡು, ಮತ್ತು ಸ್ವಲ್ಪ ಮನೆಯಲ್ಲಿ ಪಿಜ್ಜಾ ಸಾಸ್ ಇತ್ತು, ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಇಲ್ಲಿ ನಾನು ಟೊಮೆಟೊ ಮತ್ತು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ, ಸೌತೆಕಾಯಿ ಮತ್ತು ಆನಿಯನ್ನ. ಜಸ್ಟ್ ಅದನ್ನು ಪ್ಯಾನಲ್ಲಿ ಜಸ್ಟ್ ಫ್ರೈ ಮಾಡ್ಕೊತೀನಿ ಅಷ್ಟೇ. ಯಾಕಂದರೆ ಹಸಿ ಇದ್ರೂ ಕೆಲವೊಂದು ಸರಿ ಕಾನ್ಸ್ಟಿಪೇಷನ್ ಆಗುತ್ತೆ, ಆನಿಯನ್ ಅದೆಲ್ಲನೂ ಡೈಜೆಷನ್ ಆಗೋದಕ್ಕೆ ಮತ್ತು ತುಂಬಾ ಟೈಮ್ ತೊಗೊಳುತ್ತೆ. ಸೊ ದಟ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನೋದಕ್ಕೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಂಡು ಅದ್ರ ಮೇಲೆ ಜಸ್ಟ್ ಒಂದು ಸ್ವಲ್ಪ ಪೆಪ್ಪರು ಮತ್ತು ಆರಿಗಾನೋಸ್ ಪೌಡರ್ ಇದೆ ಅದು, ಮತ್ತು ಸ್ವಲ್ಪ ಸಾಲ್ಟು, ಇಷ್ಟನ್ನು ಹಾಕ್ಕೊಂಡು ಸ್ಪ್ರಿಂಕ್ಲಿಂಗ್ ಮಾಡಿಕೊಂಡು ಅವ್ರಿಗೆ ತಿನ್ನೋದಕ್ಕೆ ಕೊಡ್ತೀನಿ. ತುಂಬಾ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಜಸ್ಟ್ ಅದು ಒಂದು ಸ್ವಲ್ಪ ಕಲರ್, ಆ ಮಾಯ್ಶ್ಚರ್ ಸ್ವಲ್ಪ ಡಲ್ ಆದರೆ ಸಾಕು. ಓಕೆನಾ? ಮತ್ತು ನೋಡಿ, ಕಟ್ ಮಾಡಿದ್ಮೇಲೆ ಒಳಗಡೆ ಸ್ಟಫಿಂಗ್ ಹಿಂಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಎಲ್ಲರೂ ಇಷ್ಟ ಆಗುತ್ತೆ. ಸ್ವಲ್ಪ ಚೀಸು ಹಾಕಿದ್ದೀನಿ ಅದರೊಳಗಡೆ, ಯಾಕಂದರೆ ಚೆನ್ನಾಗಿ ಚೀಸ್ ಹಾಕಿದ್ರೆ ಮಕ್ಕಳು ತಿಂತಾರೆ ಅಂತ. ಇವರು ಹಾಲನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ದಟ್ ನಾನು ಸ್ವಲ್ಪ ಪನ್ನೀರು ಮತ್ತು ಚೀಸು ಇವ್ರಿಗೆ ಕೊಡ್ತೀನಿ. ಚೀಸೂ ಒಳ್ಳೆಯದೇ ಅಲ್ವಾ, ಒಳ್ಳೆ ಕ್ಯಾಲ್ಶಿಯಮ್ ಇರುತ್ತೆ, ಮತ್ತು ಹಾಲಲ್ಲಿ ಪನ್ನೀರಲ್ಲಿ ಪ್ರೋಟೀನ್ ಇರುತ್ತೆ. ಸೊ ದಟ್ ನಾನು ನಾನ್ ವೆಜ್ ಪ್ರಿಪೇರ್ ಮಾಡೋದ್ರೆ ಇಲ್ಲ, ಅದರಿಂದ ಅಟ್ಲೀಸ್ಟ್ ಏನಾದರೂ ಒಂದು ವೆಜಿಟೇರಿಯನಲ್ಲಾದರೂ ಇವರಿಗೆ ಪ್ರೋಟೀನ್ ಅಂತ ಕೊಡಬೇಕು. ಕಾಳು ಅದೆಲ್ಲನೂ ಇವ್ರು ಅಷ್ಟು ಇಷ್ಟಪಡೋದಿಲ್ಲ. ಸೊ ದಟ್ ಹಿಂಗೆ ಕೊಟ್ಟರೆ ಡೈರೆಕ್ಟಾಗಲ್ಲ, ಇಲ್ಲ ಅಂದರೂ ಇಂಡೈರೆಕ್ಟಾಗಾದರೂ ಮಕ್ಕಳು ಕೊಡಬೇಕಾಗತ್ತೆ. ಇದು ನಾನು ಡ್ರಿಂಕ್ ಬೆಳಗ್ಗೆ ಮಾಡಿ ಇಟ್ಕೋತೀನಿ, ಆದಷ್ಟು ವೀಕ್ಲಿ 2 ಟೈಮ್ಸ್ 3 ಟೈಮ್ಸು. ಚೆನ್ನಾಗಿರುತ್ತೆ. ಯಾವತ್ತಾದರೂ ಒಂದು ದಿವಸ ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ. ಮತ್ತು ಇಲ್ಲಿ ತಿಂತಾ ಇದ್ದಾರೆ, ಇವ್ರದ್ದೇ ವೀಡಿಯೋಸ್. ನನಗೇನಪ್ಪ ಅಂತಂದರೆ ಇವರು ಇವಾಗ ಹಳೆಯ ವೀಡಿಯೋಸ್ ನೋಡಿದ್ರೂ ನನಗೆ ಇಷ್ಟು ಬೇಗ ಇಷ್ಟು ಉದ್ದ ಬೆಳೀತಾ ಇದ್ದಾರೆ, ಎಷ್ಟು ಇದಾಗಿ ಬೆಳೀತಾ ಇದ್ದಾರೆ ಅಂತ ಅನಿಸುತ್ತೆ ಇವ್ರದ್ದು. ಚೆನ್ನಾಗಿರುತ್ತೆ ಒಂಥರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗ್ಗೆ ಎದ್ದು ನೋಡಿದಾಗ ತುಂಬಾ ಫಾಗ್ ಇತ್ತು, ಈಚೆ ಕಡೆ ಮಂಜು ಕಟ್ಟಿತ್ತು. ನಮ್ಮ ಬಾಲ್ಕನಿಯಿಂದ, ಅಂದರೆ ವೀಡಿಯೋದಲ್ಲಿ ಅಷ್ಟು ಕಾಣ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಮಂಜಿತ್ತು. ಮತ್ತು ಬೆಳಗ್ಗೆ ನನಗೆ ಇಲ್ಲ ಜೀರಾ ವಾಟರು, ಮೆಂತ್ಯ ವಾಟರು, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಬಿಸಿ ನೀರು, ಏನಾದರೂ ಒಂದು ಬಿಸಿಯಾಗಿ ಕುಡಿದು ಅಭ್ಯಾಸ. ಸೊ ದಟ್ ನಾನು ಅದನ್ನೇ ಇಲ್ಲಿ ಕುಡಿತಾ ಇದ್ದೀನಿ. ಇಲ್ಲಿ ಸೋಂಪು ಮತ್ತು ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಮತ್ತು ಮಾರ್ನಿಂಗ್ ಟಿಫನ್ಗೆ ಇದನ್ನು ನಾನು ತುಂಬ ವೀಡಿಯೋ ಮಾಡೋಣ ಅಂತ ಮಾಡಿದೆ. ಪೊಟ್ಯಾಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೊಟ್ಯಾಟೊನ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಪೆಪ್ಪರು ಮತ್ತು ಉಪ್ಪು ಮತ್ತು ಖಾರದ ಪುಡಿ, ಇದು ಮೂರನ್ನು ಹಾಕಿ ಫ್ರೈ ಮಾಡಿ ಇವ್ರಿಗೆ ಟಿಫನ್ ಬಾಕ್ಸ್ಗೆ ಹಾಕ್ಕೊಡೋಣ ಅಂತ. ಯಾಕಂದರೆ ಪೋಹ ಹಾಕ್ತಾಯಿದ್ದೆ, ಅಂದರೆ ಅವಲಕ್ಕಿ, ಅದ್ರ ಜೊತೆಗೆ ಇದು ಮಾಡೋಣ ಅಂತ. ಮತ್ತು ಇದು ಮಧ್ಯಾಹ್ನಕ್ಕೆ ಸಾಂಬಾರು, ಮುಲ್ಲಂಗಿ ಸಾಂಬಾರು ಬಂದು ಬೇಳೆ ಮತ್ತು ಟೊಮೆಟೊ ಮತ್ತು ಮುಲ್ಲಂಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ, ತೊಳೆದುಬಿಟ್ಟು. ಇದನ್ನು ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ. ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗಳದು ಅವತ್ತೇ ಸ್ಕೂಲಲ್ಲಿ ಏನೋ ಒಂದು ಕಾಂಪಿಟೇಷನ್ ಇತ್ತು ಸಂಕ್ರಾಂತಿ ಹಬ್ಬಕ್ಕೋಸ್ಕರ. ಸೊ ದಟ್ ಅವಳಿಗೆ ರೆಡಿ ಮಾಡಿಸಿ, ಸ್ಯಾರಿ ಎಲ್ಲ ರೆಡಿ ಮಾಡಿಸಿ, ಅವಳನ್ನೂ ಒಂದು ಫೋಟೋನೂ ವೀಡಿಯೋನೂ ತೊಗೊಳಕ್ಕಾಗಲಿಲ್ಲ ನನಗೆ. ಲಾಸ್ಟ್ ಬಂದ ಮೇಲೆ ತೊಗೊಂಡೆ ನಾನು ವೀಡಿಯೋ ಮತ್ತು ಫೋಟೋನ. ಯಾಕಂತಂದರೆ ಅವಳು ಹೋಗೋಷ್ಟೊತ್ತಿಗೆ ಬೆಳಗ್ಗೆನೇ ಟೈಮ್ ಆಗೋಗಿತ್ತು ಬೇರೆ. ಸೊ ದಟ್ ನಾನು ಅದರಿಂದ ತೊಗೊಳಕ್ಕೆ ಆಗಲಿಲ್ಲ. ಆಮೇಲೆ ತೊಗೊಂಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ನಿಮ್ಗೆ ಗೊತ್ತು, ನಾನು ಪ್ರೊಫೆಷ್ನಲಿ ನಾನು ಮೇಕಪ್ ಆರ್ಟಿಸ್ಟು ಮತ್ತು ಹೇರ್ ಆರ್ಟಿಸ್ಟು. ಆದಷ್ಟು ವೀಡಿಯೋಸ್ ಅದನ್ನು ಅಪ್ಲೋಡ್ ಮಾಡ್ತೀನಿ, ಜೊತೆಗೆ ಈ ಥರ ನಾನು ಡೈಲಿ ವ್ಲಾಗ್ಸ್ನೂ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ದಟ್
ನಾನು ಡೈಲಿ ಏನಿದೆ ನಾನು ಹೆಂಗಿರ್ತೀನಿ ಅನ್ನೋದನ್ನು ನಾನು ವೀಡಿಯೋಸಲ್ಲಿ ನಾನು ಏನು ವಿತೌಟ್ ಏನು ಇದಿಲ್ದಿರ ಅಪ್ಲೋಡ್ ಮಾಡ್ತೀನಿ. ಇದು ಪ್ರಾಜೆಕ್ಟ್ ಏನೋ ಫಾರ್ಮರ್ದು ಇದ್ರದ್ದು ಏನೋ ಪ್ರಾಜೆಕ್ಟ್ ಅಂತ ಇದನ್ನು ಮಾಡಿದ್ದ ಒಂದು ಮೆಮೊರಿ ಇರುತ್ತೆ ಅಂತೇಳಿ ನಾನು ಅದನ್ನು ಒಂದು ಫೋಟೋ ತೆಕ್ಕೊಂಡೆ, ವೀಡಿಯೋ ಮಾಡ್ಕೊಂಡೆ. ನನ್ನ ಮಗಳು ಹಿಂಗೆ ರೆಡಿ ಆಗಿರೋದು ಆ್ಯಕ್ಚುಲಿ ಸ್ಕೂಲಿಂದ ಬಂದಮೇಲೆ ನಾನು ತೊಗೊಂಡಿದ್ದು. ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು, ಇವಾಗೆಲ್ಲ ಸೀರೆ ಎಲ್ಲ ಉದುರಿಸ್ಕೊಂಡು ಬಂದಿದ್ದಾಳೆ ಆಲ್ಮೋಸ್ಟು. ಮತ್ತು ನಾನು ಈ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.